ಹಲೋ, ಎಲ್ರಿಗೂ ನಮಸ್ಕಾರ. ಚೆನ್ನರ್ತಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಮಾಡ್ಕೋಬೇಡಿ. ಇವತ್ತು ನಾನು ನಿಮ್ಮನ್ನು ವಿಜಯನಗರ ಸಾಮ್ರಾಜ್ಯ ಕಾಲಮಾನದ ಕನಕಗಿರಿ ಪಾಳೆಗಾರರು ಆಳಿದ ಆಗೋಲಿ ಅಮರೇಶ್ವರ ಕೋಟೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಹೊಸದಾಗಿ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಈ ಆಗೋಲಿ ಅಮರೇಶ್ವರ ಕೋಟೆ ಟ್ರೆಕ್ಕಿಂಗ್ ಮಾಡೋರಿಗೆ, ಐತಿಹಾಸಿಕ ಸ್ಥಳ ಇಷ್ಟಪಡೋರಿಗೆ, ಅಡ್ವೆಂಚರಸ್ ಲೈಫ್ ಇಷ್ಟಪಡೋರಿಗೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಈ ಆಗೋಲಿ ಅಮರೇಶ್ವರ ಕೋಟೆಗೆ ಹೇಗೆ ಹೋಗಬೇಕು? ಗಂಗಾವತಿಯಲ್ಲಿ ತುಂಬ ಜನಕ್ಕೆ ಆಗೋಲಿ ಗೊತ್ತು, ಕೆಲವು ಜನಕ್ಕೆ ಮಾತ್ರ ಆಗೋಲಿ ಕೋಟೆ ಗೊತ್ತಿರುತ್ತೆ. ಈ ಆಗೋಲಿ ಕೋಟೆಗೆ ಹೋಗೋದು ಗಂಗಾವತಿಯಿಂದ ಒಡ್ರಟ್ಟಿ, ಬಸಪಟ್ಟಣ, ಆನಂತರ ದಾಸಾಳ ಬ್ರಿಡ್ಜು, ಅಲ್ಲಿಂದ ಸೀದಾ ಹೋದರೆ ಕೊಪ್ಪಳ, ಬಲಗಡೆ ತಿರುಗಿದ್ರೆ ನಿಮಗೆ ಆಗೋಲಿ ರೂಟ್ ಸಿಗುತ್ತೆ. ಈ ದಾಸನಾಳ ಬ್ರಿಡ್ಜ್ ಆದಮೇಲೆ ನಿಮಗೆ ವೆಂಕಟಗಿರಿ ಸಿಗುತ್ತೆ. ವೆಂಕಟಗಿರಿ ಆದ ನಂತರ ಬಂಡ್ರಾಳು, ಆಮೇಲೆ ಗಡ್ಡಿ ಬರುತ್ತೆ. ಗಡ್ಡಿ ಆದಮೇಲೆ ನೀವು ಎಡಕ್ಕೆ ತಿರುಗಬೇಕು. ಈ ಗಡ್ಡಿಯಿಂದ ಆಗೋಲಿ 4 ಕಿಲೋಮೀಟ್ರ್ ಇದೆ. ಈ ಆಗೋಲಿಗೆ ಹೋಗೋ ದಾರಿಯಲ್ಲಿ ಒಂದು ಮೂರ್ತಿ ನೋಡಿದೆ, ತುಂಬ ಅದ್ಭುತವಾಗಿತ್ತು. ಅದು ಯಾವ ರಾಜ್ಯದ್ದು ಅಂತ ಗೊತ್ತಾಗಲಿಲ್ಲ. ಬೇಜಾರಾಗಿದ್ದ ವಿಷಯ ಏನಂದರೆ, ಈ ಮೂರ್ತಿನ ಯಾವುದೋ ಒಂದು ಮಾಮೂಲು ಕಲ್ ಥರ ಸೈಡಲ್ಲಿ ಬಿಸಾಕಿದ್ದಾರೆ. ಅದೇ ತುಂಬ ಬೇಜಾರಾಯಿತು. ಇಲ್ಲಿ ಬಲಭಾಗದಲ್ಲಿ ಬೆಟ್ಟ ಕಾಣುತ್ತಲ್ಲ, ಆ ಬೆಟ್ಟದಿಂದ ಕೂಡ ಈ ಮೌರ್ಯರ ಮನೆಗಳಿದ್ದಾವೆ. ಈ ಮೌರ್ಯರ ಮನೆಗಳು ಹಿರೇಮಠಗಳ ಬೆಟ್ಟದಲ್ಲಿ ಅಷ್ಟೇ ಅಲ್ಲ, ಆಗೋಲಿ ಬೆಟ್ಟದಲ್ಲಿ ಕೂಡ ಇವೆ. ಇದ್ರ ಬಗ್ಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸಿ ನಾನು. ಇದು ಆಗೋಲಿ ಗ್ರಾಮ. ಇದು ಈ ಆಗೋಲಿ ಗ್ರಾಮಕ್ಕೂ ನನಗೂ ತುಂಬ ಹಳೆ ನೆಂಟಿದೆ. ಇಲ್ಲಿ ಮೊದಲು ನಮ್ಮ ಅಜ್ಜಿ ಮಾಮ ಇದ್ದರು, ಇವಾಗ ಅವರು ಬೇರೆ ಊರಲ್ಲಿದ್ದಾರೆ, ಇಲ್ಲಿ ಯಾರೂ ಇಲ್ಲ. ಅಲ್ಲಿ ಬಲಭಾಗದಲ್ಲಿ ಬೆಟ್ಟಗಳು ಕಾಣ್ತಾ ಇದ್ದಾವಲ್ಲ, ಅಲ್ಲೇ ನಾವು ಹೋಗ್ತಿರೋ ಆಗೋಲಿ ಅಮರೇಶ್ವರ ಕೋಟೆ ಇರೋದು. ನೀವು ಕಾರಲ್ಲಿ ಬೈಕಲ್ಲಿ ಬಂದರೆ ಇಲ್ಲಿ ಎಡಗಡೆ ಖಾಲಿ ಜಾಗ ಇದೆ, ಅಲ್ಲಿ ಪಾರ್ಕ್ ಮಾಡಿರಿ. ಇಲ್ಲಿ ತುಂಬ ಕಷ್ಟ, ಇಲ್ಲಿ ಬೈಕ್ ಹೋಗೋದು ಕಷ್ಟ. ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಅಮರೇಶ್ವರ ಗುಡಿ. ಅದು ಇಲ್ಲಿ ಮಳೆ ಬಂದಾಗ ಕೆರೆ ನಿರ್ಮಾಣ ಆಗಿರುತ್ತೆ. ಇಲ್ಲಿ ಇವಾಗೇನೋ ಬೈಕ್ ಹೋಗ್ತಾ ಇದೆ, ಇಲ್ಲಿವರೆಗೂ ಬೈಕ್ ಹೋಗಲ್ಲ ಮಳೆಗಾಲದಲ್ಲಿ. ಅದೇ ನೋಡಿ ಅಮರೇಶ್ವರ ಗುಡಿ. ಅದು ಹಿಂದೆ ಕಾಣೋದು ಕೋಟೆ. ಅದು ನಾವು ಚಿಕ್ಕವರಿದ್ದಾಗ ಈ ಬೆಟ್ಟಕ್ಕಂತೂ ತುಂಬ ಕಷ್ಟ ಇತ್ತು. ಮೊದಲು ದಾರಿ ಇದ್ದಿಲ್ಲ, ಇವಾಗ ದಾರಿ ಮಾಡಿದ್ದಾರೆ, ತುಂಬ ಈಸಿ ಹತ್ತೋದು. ಇಲ್ಲಿ ವರ್ಷ ಹೋಳಿ ಹುಣ್ಣಿಮೆ ದಿನ ಅಮರೇಶ್ವರ ಜಾತ್ರೆ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಗಂಗಾವತಿ ಜನ, ಗಂಗಾವತಿ ಸುತ್ತಮುತ್ತ ಇರೋ ಹಳ್ಳಿ ಜನ ಎಲ್ಲರೂ ದೂರ ದಾಂಡೇಲಿ, ಚಾರ್ಮುಡಿ ಘಾಟು, ಗೋವಾ ಅದೆಲ್ಲ ಹೋಗೋ ಬದಲು ಅದಕ್ಕಿಂತ ಒಳ್ಳೆ ಪ್ಲೇಸು ನಿಮ್ಮೂರ ಹತ್ರನೇ ಇದೆ. ಸಾಧ್ಯ ಆದರೆ ಒಂದು ಸಾರಿ ಬಂದು ಹೋಗಿ, ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಇಲ್ಲಿ ಮೊದಲು ಸಿಗೋದು ನಿಮಗೆ ಹಳೆ ಕಾಲದ ಬಾವಿ. ಇದು ಆಗಿನ ಕಾಲದಲ್ಲಿ ನಿರ್ಮಾಣ ಮಾಡಿದ್ದು. ಈ ಬಾವಿ ವಿಶೇಷ ಏನಂದರೆ, ಇಲ್ಲಿ ಯಾವಾಗಲೂ ವರ್ಷದ 365 ದಿನ ಕೂಡ ನೀರಿಲ್ಲಿ ಖಾಲಿ ಆಗಲ್ಲ, ನೀರು ಹಾಗೇ ಇರುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಎಲ್ಲೆಲ್ಲಿ ಈಶ್ವರ ದೇವಸ್ಥಾನ ಇದೆ ಅಲ್ಲೆಲ್ಲ ಸುತ್ತಮುತ್ತ ನೀರು ಇದ್ದೇ ಇರುತ್ತೆ. ಬಾವಿ ಆಗಲಿ, ಕೆರೆ ಆಗಲಿ, ಕಾಲುವೆ ಆಗಲಿ, ಹೊಳೆ ಆಗಲಿ, ಈ ಥರ ಯಾವುದೋ ಒಂದು ಮೂಲದಲ್ಲಿ ಅಲ್ಲಿ ನೀರು ಇದ್ದೇ ಇರುತ್ತೆ. ಈ ಬಾವಿ ನೀರನ್ನು ದೇವಸ್ಥಾನಕ್ಕೂ ಉಪಯೋಗ ಮಾಡ್ತಾರೆ. ಆಮೇಲೆ ಇಲ್ಲಿ ಸುತ್ತಮುತ್ತ ಪ್ರಾಣಿ ಪಕ್ಷಿಗಳಿಗೆ ಈ ಬಾವಿ ಆಸರೆ ಆಗಿದೆ. ಈ ಸಿಟಿಗಳಲ್ಲಿ ಹೋಳಿ ಹುಣ್ಣಿಮೆ ದಿನ ಬಣ್ಣ ಆಡ್ತಾರೆ. ಯಾರಿಗಾದರೂ ಬಣ್ಣ ಆಡೋಕ್ಕೆ ಇಷ್ಟ ಇಲ್ಲ ಅಂದರೆ, ಬಣ್ಣ ಕಿರಿಕಿರಿ ಅನಿಸಿದರೆ, ಊರಲ್ಲೆಲ್ಲ ಗಲಾಟೆ ಅನಿಸಿದರೆ, ಆ ದಿನವೇ ಇಲ್ಲಿ ಜಾತ್ರೆ ಇರುತ್ತೆ. ಆರಾಮಾಗಿ ಬರ್ಬೋದು, ತುಂಬ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಸಮೇತ ಬಂದು ನೋಡ್ಕೊಂಡು ಹೋಗ್ಬೋದು. ಇವಾಗ ಈ ಬೆಟ್ಟ ಖಾಲಿ ಅನಿಸುತ್ತೆ, ಜಾತ್ರೆ ದಿನ ಮಾತ್ರ ಈ ಬೆಟ್ಟ ತುಂಬ ಜನ ಇರ್ತಾರೆ, ಅಂಗಡಿಗಳಿರ್ತವೆ, ನಿಮಗೆ ಊಟನೂ ಸಿಗುತ್ತೆ. ನೋಡಿ, ಸಾಧ್ಯ ಆದರೆ ಬಂದು ಹೋಗಿ. ಈ ದೇವಸ್ಥಾನ ಪೂಜೆನ ನಾವು ಹುಟ್ಟೋಕ್ಕೂ ಮುಂಚೆ ನಮ್ಮ ತಾತ ವಿರೂಪಾಕ್ಷ ಸ್ವಾಮಿ ಅಂತೇಳಿ ಅವರು ಮಾಡ್ತಾಯಿದ್ರು. ಅದಾದ ನಂತರ ನಮ್ಮ ಮಾಮ ಅಮರೇಶ ಸ್ವಾಮಿ ಅಂತೇಳಿ ಅವರು ಕೂಡ ತುಂಬ ವರ್ಷಗಳ ಕಾಲ ಇಲ್ಲಿ ಪೂಜೆನ ಮಾಡಿದ್ದಾರೆ. ಇಲ್ಲಿ ಬಸವಣ್ಣನ ಮೂರ್ತಿ ಇದೆ, ಈಶ್ವರ ಲಿಂಗ ಇದೆ, ಆಮೇಲೆ ಆಂಜನೇಯ ಸ್ವಾಮಿ ಮೂರ್ತಿ ಇದೆ. ಇದೆಲ್ಲ ಹಳೆ ಕಾಲದ್ದೇ. ಪಕ್ಕದಲ್ಲಿ ಒಂದು ಸಣ್ಣ ರೂಮ್ ಇದೆ ಧ್ಯಾನ ಮಾಡೋಕ್ಕೆ. ಯಾರಾದರೂ ದಾಂಡೇಲಿ, ಚಾರ್ಮುಡಿ ಘಾಟು, ಗೋವಾ ಆ ಥರ ಏನಾದರೂ ಪ್ಲ್ಯಾನ್ ಮಾಡಿದರೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ
ಮೊದಲು ನಿಮ್ಮ ಊರ ಹತ್ರನೇ ಇದೆ, ಊರು ದೂರ ಇಲ್ಲ. ಬಂದು ಈ ಪ್ಲೇಸ್ ನೋಡಿಕೊಂಡು ಬೇಕಾದ್ರೆ ಬೇರೆ ಕಡೆ ಹೋಗಿ ನೀವು. ಈ ಸ್ಥಳ ತುಂಬ ಚೆನ್ನಾಗಿದೆ, ನಿಮಗೆ ಇಷ್ಟನೂ ಆಗುತ್ತೆ ಈ ಸ್ಥಳ. ಇಲ್ಲಿ ಗುಹೆ ಇತ್ತು ಅನಿಸುತ್ತೆ, ಇವಾಗ ಕ್ಲೋಸ್ ಮಾಡಿದ್ದಾರೆ, ಅದನ್ನ ಕ್ಲೋಸ್ ಆಗಿದೆ. ನಾನು ಈ ಕೋಟೆ ನೋಡೋಕ್ಕೆ ತುಂಬ ಸರಿ ಬಂದಿದ್ದೀನಿ, ತುಂಬ ಜನಕ್ಕೂ ತೋರಿಸಿದ್ದೀನಿ. ನಮ್ಮ ಫ್ರೆಂಡ್ ಕೃಷ್ಣ ಅಂತಿದ್ದಾನೆ, ಅವ್ನು ಹಿಸ್ಟ್ರಿ ಲೆಕ್ಚರ್. ಅವನು ಹೇಳೋ ಪ್ರಕಾರ ಈ ಸ್ಥಳ, ಈ ಕೋಟೆನ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಣೆ ಮಾಡೋಕ್ಕೋಸ್ಕರ ಬಳಸ್ತಾ ಇದ್ರಂತೆ ಆಗಿನ ಕಾಲದಲ್ಲಿ. ಅಲ್ಲಿ ಮುಂದೆ ನೋಡ್ತಾ ಇದ್ದಾರಲ್ಲ, ಅದೇ ಬೆಟ್ಟದ ಮೇಲೆ ಕೋಟೆ ಇರೋದು. ಇದು ಆಗಿನ ಕಾಲದಲ್ಲಿ ನಿರ್ಮಾಣ ಮಾಡಿರೋ ಕೆರೆ ಇದು. ಈ ಕೆರೆ ನೀರನ್ನು ದೇವಸ್ಥಾನದ ಕಡೆ ಹರಿಸೋಕ್ಕೆ ಒಂದು ಚಿಕ್ಕದು ಸುರಂಗ ಮಾಡಿದ್ದಾರೆ ಮುಂದ್ಗಡೆ. ಮಳೆಗಾಲದಲ್ಲಿ ಮಳೆ ಆದರೂ ಚೆನ್ನಾಗಾದರೆ ಇಲ್ಲಿ ಸ್ವಲ್ಪ ನೀರು ನಿಂತಿರುತ್ತೆ ಇಲ್ಲಿ ಇವಾಗಲೂ. ಸುತ್ತ ಬೆಟ್ಟ ಇದೆ. ಇವರು ಇಲ್ಲಿ ಗುಡಿ ಮತ್ತು ಕೆರೆ ಮಧ್ಯದಲ್ಲಿ ಒಂದು ಒಡ್ಡು ಹಾಕಿದ್ದಾರೆ, ಇವರು ಹಾಕಿದ ಒಡ್ಡು ಇದು. ಇಲ್ಲಿ ಮುಂದೆ ಕಾಣ್ತಾ ಇದ್ದಲ್ಲ ಕಂಬಗಳು, ಆ ಕೆಳಗಿಂದನೇ ಒಂದು ಸುರಂಗ ಮಾಡಿ ಆ ಕಲ್ಲಿಂದನೇ ಒಂದು ನೀರು ಹೋಗಕ್ಕೆ ಒಂದು ದಾರಿ ಮಾಡಿದ್ದಾರೆ ಅವರು. ಇಲ್ಲಿ 3 ಬಂಡೆಗಳಿದ್ದಾವೆ. ಆ 3 ಬಂಡೆಗಳಿಗೂ ಮಧ್ಯದಲ್ಲಿ ಹೋಲಿದೆ. ಈ ಹೋಲು ಎದಕ್ಕೆ ಮಾಡಿದ್ದಾರೆ ಅಂದರೆ ಈ ನೀರನ್ನು, ಹರಿಯೋ ನೀರನ್ನು ನಿಯಂತ್ರಣ ಮಾಡೋಕ್ಕಾಗಿ, ಅಂದರೆ ಗೇಟ್ ಥರ ಯೂಸ್ ಮಾಡಿದ್ದಾರೆ ಇದನ್ನ. ಕಾಲ ಎಷ್ಟೇ ಮುಂದುವರೆದ್ರೂ ಈಗಲೂ ಕೂಡ ಇದೇ ವ್ಯವಸ್ಥೆಯಿಂದ ಕಾಲುವೆಗಳಲ್ಲಿ, ಡ್ಯಾಮ್ಗಳಲ್ಲಿ ನೀರನ್ನು ಬಿಡಬೇಕಂದ್ರೆ ಗೇಟನ್ನು ಮೇಲೆ ಎತ್ತಾರೆ, ಬೇಡ ಅಂದರೆ ಗೇಟನ್ನು ಕ್ಲೋಸ್ ಮಾಡ್ತಾರೆ. ಅದೇ ಥರ ವ್ಯವಸ್ಥೆನ ಆಗಿನ ಕಾಲದಲ್ಲೇ ಇವ್ರು ಮಾಡಿದ್ದಾರೆ. ಈ ಕೆರೆ ನೀರಿನ ಇಲ್ಲೊಂದು ಚಿಕ್ಕ ಹೋಲಿದೆ, ಇಲ್ಲಿಂದ ಅವರು ಹಿಂದೆ ಗುಡಿ ಇದೆಯಲ್ಲ ಅಲ್ಲಿಗೆ ಕಳಿಸ್ತಾ ಇದ್ರು. ಆಗಿನ ಕಾಲದಲ್ಲಿ ಮಾಡಿರೋ ಒಳ ನೀರಿನ ವ್ಯವಸ್ಥೆ ಇದು. ಈಗಲೂ ಇದು ಹಾನಿಯಾಗಿಲ್ಲ, ಈಗಲೂ ತುಂಬ ಚೆನ್ನಾಗಿದೆ. ಆ ಕಡೆ ಕೆರೆ ಇದೆ, ಈ ಕಡೆ ದೇವಸ್ಥಾನ ಇದೆ. ಮಧ್ಯಭಾಗದಲ್ಲಿ ಈ ಸುರಂಗ ಮಾಡಿದ್ದಾರೆ ಅವರು. ಈ ಕೆರೆನ ಅವರೇ ನಿರ್ಮಾಣ ಮಾಡಿದ್ದು. ಅಲ್ಲೆಲ್ಲ ಮೊದಲು ಕಲ್ಲಿತ್ತು, ಈಗ ಮಣ್ಣೆಲ್ಲ ಬಿದ್ದು ಕಲ್ಲೆಲ್ಲ ಮುಚ್ಚೋಗಿದೆ ಇಲ್ಲಿಂದ ಅಲ್ಲಿವರೆಗೂ.
ಈ ಕೋಟೆಗೆ ಇಲ್ಲಿ ಸುತ್ತಮುತ್ತ ಜನ ಕಿಲೆ ಅಂತಾರೆ. ಕಿಲೆ ಅಂದರೆ ಕಿಲೆ ಅಂದರೆ ದುರ್ಗ ಕೋಟೆ ಎಲ್ಲ ಅರ್ಥ ಕೊಡುತ್ತೆ. ಇದಕ್ಕೆ ಕಿಲೆ ಅಂತಾರೆ. ಈ ಕೋಟೆಗೆ ಹೋಗಕ್ಕೆ ಇಂಥದ್ದಂಥ ದಾರಿ ಇಲ್ಲ ಪರ್ಟಿಕ್ಯುಲರ್ ಆಗಿ. ನೀವು ಹೆಂಗಾದ್ರೂ ಹೋಗ್ಬೋದು, ಸ್ವಲ್ಪ ಹುಷಾರಾಗಿರ್ಬೇಕು. ಇಲ್ಲಿ ಸುತ್ತಮುತ್ತ ಕರಡಿದಾವೆ ಅಂತ ಹೇಳ್ತಾರೆ. ನಾವು ನೋಡಿಲ್ಲ, ತುಂಬ ಜನ ನೋಡಿದ್ದಾರೆ. ಮತ್ತು ಇಲ್ಲಿ ಕರಡಿ ಗುಹೆ ಕೂಡ ಇದ್ದಾವೆ ಇಲ್ಲಿ. ಈ ಕೋಟೆಗೆ ಹೋಗೋ ದಾರಿಯಲ್ಲಿ ಒಂದು ಗುಹೆ ಕಾಣುತ್ತೆ, ಚಿಕ್ಕ ಗುಹೆ. ಇದು ಕರಡಿದು ಇರ್ಬೋದು. ಹಂಗೆ ದಾರಿಲಿ ಹೋಗ್ತಾ ಈ ನವಿಲು ಗರಿಗಳು ಸಿಕ್ಕು, ತುಂಬ ಇದ್ವು ಅಲ್ಲಿ. ನವಿಲಂತೂ ಕಾಣಲಿಲ್ಲ, ನವಿಲಿಗೆ ಏನಾಯ್ತಂತ ಗೊತ್ತಿಲ್ಲ, ಗರಿ ಅಂತೂ ಸಿಕ್ಕು ಅಲ್ಲಿ. ಇಲ್ಲಿ ಮುಂದೆ ಒಂದು ದೊಡ್ಡ ಕಲ್ಲು ಕಾಣುತ್ತಲ್ಲ, ಈ ಕಲ್ಲು ಆದಮೇಲೆ ಮುಂದೆ ಹೋಗಿ ಬಲಕ್ಕೆ ತಿರುಗಿದ್ರೆ ಕೋಟೆ ಸಿಗುತ್ತೆ. ಅಲ್ಲಿ ಮೇಲೆ ಕಾಣ್ತಾ ಇದೆಯಲ್ಲ ಅದೇ ಕೋಟೆ. ಅರಣ್ಯಾಧಿಕಾರಿಗಳು ಗುಡ್ಡದಲ್ಲಿರೋ ಒಣಗಿದ ಕಡೆಗಳನ್ನು ಒಯ್ಯಿರಿ, ಕಡಿಬೇಡ ಅಂತ ಹೇಳಿದ್ದಾರೆ. ಕಡಿದ್ರೆ ಶಿಕ್ಷೆ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಅದು ಕೆಲವು ಜನ ಏನು ಮಾಡ್ತಾರೆ ಅಂದರೆ ಕಟ್ಟಿಗೆನ ಕಡಿತಾರೆ, ಇಲ್ಲೇ ಬಿಡ್ತಾರೆ. ಒಣಗಿದ ಮೇಲೆ ಮನೆಗೆ ಹೋಗ್ತಾರೆ ಅವನ್ನ. ಇನ್ನೂ ಇಲ್ಲಿಗೆ ಬರೋ ಪ್ರವಾಸಿಗರು ಎಲ್ಲ ಓದೋರೆ ಬಂದಿರ್ತಾರೆ ಆಲ್ಮೋಸ್ಟ್ ಆಲು. ಇಲ್ಲೆಲ್ಲ ಪ್ಲಾಸ್ಟಿಕ್ ಬಾಟಲು, ಪ್ಲಾಸ್ಟಿಕ್ ಕವರು ಎಲ್ಲ ಬಿಸಾಕಿ ಹೋಗಿದ್ದಾರೆ. ದಯವಿಟ್ಟು ಪರಿಸರನ ಹಾಳು ಮಾಡಬೇಡಿ. ನೀವು ಇಲ್ಲಿ ಬರೋದೇ ಪ್ರಕೃತಿ ಸೌಂದರ್ಯ ನೋಡಿ ಎಂಜಾಯ್ ಮಾಡೋಕ್ಕೆ. ದಯವಿಟ್ಟು ಯಾರು ಅದನ್ನ ಹಾಳು ಮಾಡಿ ಹೋಗ್ಬೇಡಿ. ಇಲ್ಲಿ ಮೇಲೆ ಕೋಟೆಗೆ ಹೋಗೋವರೆಗೂ ಒಂದೇ ದಾರಿ ಇಲ್ಲ, ಒಂದು 2-3 ಥರ ದಾರಿ ಇದೆ. ನೀವೇ ನೋಡ್ಕೊಂಡು ಹೋಗಬೇಕು. ಬರೋ ಮುಂದೆ ಈಸಿ ಆಗುತ್ತೆ, ನಿಮಗೆ ಹೋಗೋ ಮುಂದೆ ಸ್ವಲ್ಪ ಕಷ್ಟ ಆಗುತ್ತೆ, ಬರೋ ಮುಂದೆ ಈಸಿಯಾಗಿ ಬರ್ಬೋದು ನೀವು. ಈ ಕೋಟೆ ನೋಡೋಕ್ಕೆ ನಿಮಗೆ ಏನಿಲ್ಲ ಅಂದರೂ 3 ತಾಸು 4 ತಾಸಾದರೂ ಬೇಕು. ನಾನು ನಿಮಗೆ ಇದನ್ನು 30 ನಿಮಿಷದಲ್ಲಿ ಟ್ರೈ ಮಾಡಿದ್ದೀನಿ. ನೋಡಿ ಅನಿಸಿಕೆ ಅಂತ ತಿಳಿಸಿ. ಇನ್ನೂ ಒಂದು 5 ನಿಮಿಷ ಹೋದರೆ ಕೋಟೆ ಸಿಗುತ್ತೆ ನಿಮಗೆ. ಇಲ್ಲಿಂದ ಸ್ವಲ್ಪ ಈಸಿ ಆಗುತ್ತೆ ನಿಮಗೆ. ಕಲ್ಲೆಲ್ಲ ಹಾಕಿದ್ದಾರೆ ಇಲ್ಲಿ. ಮೊದಲು ದಾರಿ ಇತ್ತು ಇಲ್ಲಿ, ಇವಾಗೆಲ್ಲ ಕಲ್ಲೆಲ್ಲ ಬಿದ್ದು ದಾರಿ ಎಲ್ಲ ಕೆಟ್ಟೋಗಿದೆ. ಇಲ್ಲೇನು ಸ್ವಲ್ಪ ಆರಾಮಾಗಿ ಹತ್ಬೋದು ನೀವು. ನೀವು ಮುಂದೆ ನೋಡ್ತಾ ಇದ್ದೀರಲ್ಲ, ಇದೇ ದ್ವಾರ ಬಾಗಿಲು ಕೋಟೆಗೆ. ಇಲ್ಲಿಂದ ನೋಡಿದ್ರೆ ವ್ಯೂ ಚೆನ್ನಾಗಿ ಕಾಣುತ್ತೆ, ಫೋಟೋಸ್ ಚೆನ್ನಾಗಿ ಬರ್ತದೆ. ಬಂದರೆ ನೀವು ಎಂಜಾಯ್ ಅಂತೂ ಮಾಡ್ತೀರಿ ಇಲ್ಲಿ.
ಇಲ್ಲಿ ಮುಂದೆ ನೋಡ್ತಾ ಇದ್ದಾರೆ ಮೆಟ್ಲು, ಇದೇ ಥರ ಮೆಟ್ಲು ಇಲ್ಲಿಂದ ಕೆಳಗೂರ್ಗಿತ್ತು ಮೊದಲು, ಎಲ್ಲ ಹಾಳಾಗಿದೆ ಅದು. ಇಲ್ಲಿ ಮುಂದೆ ನಮಗೆ ಎರಡನೇ ಬಾಗಿಲು ಸಿಗುತ್ತೆ, ಅದು ಬಿದ್ದೋಗಿದೆ ಕಂಬ. ಇಲ್ಲಿ ಮುಂದೆ ಕಾಣ್ತಿದೆ ಇದೇ ಕಂಬದ ಮೇಲೆ ಆ ಕಡೆ ಈ ಕಡೆ ಶಂಖದಾಕಾರ ಚಿತ್ರ ಇದೆ, ಮಧ್ಯದಲ್ಲಿ ನಾಮತರ ಚಿತ್ರ ಇದೆ. ಇಲ್ಲಿ ಮುಂದೆ ಹೋದರೆ ಒಂದು ಆಂಜನೇಯನ ಕಲ್ಲಲ್ಲೇ ಕೆತ್ತಿದ್ದಾರೆ, ಅದರ ಅಪೋಸಿಟ್ ಒಂದು ನಾಗರ ಕಲ್ಲಿದೆ. ಇಲ್ಲಿ ಕೆಲವೊಬ್ರು ಹೇಳೋ ಪ್ರಕಾರ ಇಲ್ಲಿ 5 ಆಂಜನೇಯನ ಮೂರ್ತಿ ಕೆತ್ತಿದ್ದಾರಂತೆ, ಸಿಕ್ಕಿಲ್ಲ, ನಮ್ಗೆ ಒಂದೇ ಸಿಕ್ಕಿದೆ ಇಲ್ಲಿ. ಮೊದಲು ಇಲ್ಲಿ ಆಂಜನೇಯನ ಮುಂದೆ ಮಂಟಪ ಚೆನ್ನಾಗಿತ್ತು, ಈ ಮಳೆ ಬಂದು ಮಣ್ಣೆಲ್ಲ ಇದಾಗಿ ಬಿದ್ದೋಗಿದೆ ಅದು. ಸ್ವಲ್ಪ ಮುಂದೆ ಹೋದರೆ ನಮಗೆ ಈ ಕೋಟೆಯಲ್ಲಿನ ಮೊದಲನೇ ಕೋಣೆ ಸಿಗುತ್ತೆ. ಈ ಕೋಣೆ ಈಗಲೂ ತುಂಬ ಚೆನ್ನಾಗಿದೆ, ಸ್ವಲ್ಪ ಹಾನಿ ಆಗಿದೆ. ಇಲ್ಲಿ ಕತ್ತಕ್ಕೆ ಕಲ್ಲಿನ ಮೆಟ್ಲು ಕೂಡ ಇದೆ. ಇಲ್ಲಿ ಮೇಲೆ ಹತ್ತಕ್ಕೆ ಮೆಟ್ಲಿದೆ, ಇಲ್ಲಿ ಕೆಳಗಡೆ ಇಳಕ್ಕೆ ಮೆಟ್ಲು ಮಾಡಿಲ್ಲ ಅವರು, ಎದಕ್ಕಂತ ಗೊತ್ತಿಲ್ಲ. ಇಲ್ಲಿ ಇಳಿಯೋದು ಕಷ್ಟ, ಇಲ್ಲಿ ಇಳಿದ್ರೆ ಹತ್ತೋದು ಕಷ್ಟ. ಈ ಕೋಣೆಯಲ್ಲಿ ಅವರು ಆಯುಧಗಳನ್ನು ಸಂಗ್ರಹ ಮಾಡ್ತಿರ್ಬೋದು ಅನಿಸುತ್ತೆ, ನನಗೂ ಕ್ಲಿಯರಾಗಿ ಗೊತ್ತಿಲ್ಲ. ಅಲ್ಲಿ ನಿಮಗೆ ಮೇಲೆ ಕಾಣ್ತಾ ಇದೆಯಲ್ಲ, ಅದು ಎರಡನೇ ಕೋಣೆ. ಅದು ಅದೇನು ಈ ಥರ ಕಷ್ಟ ಇಲ್ಲ ಹತ್ತಕ್ಕೆ ಇಳೋಕ್ಕೆ, ಅದು ನಾರ್ಮಲ್ ಆಗಿದೆ, ಆರಾಮಾಗಿ ಒಳಗೆ ಹೋಗ್ಬೋದು ನೀವು ಕೋಣೆ ಒಳಗಡೆ. ಈ ಸ್ಥಳದ ಬಗ್ಗೆ ಹೆಚ್ಚಿನ ಮಾಹಿತಿ ನನಗಿಲ್ಲ, ನನಗೆ ಗೊತ್ತಿರೋದು ಇದು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಣ ಮಾಡೋಕ್ಕೆ ಮಾಡಿರೋ ಸ್ಥಳ ಅಂತ ಹೇಳಿದರು. ಇಲ್ಲಿ ಮುಂದೆ ಕಾಣ್ತಾ ಇದ್ದಾವಲ್ಲ ಈ ಥರ ಇಲ್ಲಿ ಈ ಮನೆಗಳಿರ್ಬೋದು, ಇವು ಈ ಥರ ತುಂಬ ಇದ್ದಾವೆ ಇಲ್ಲಿ. ಇಲ್ಲೇ ಮುಂದ್ಗಡೆ ಒಂದು ಚಿಕ್ಕ ಕಮಲದ ಹೊಂಡ ಇದೆ, ಇಲ್ಲಿ ಮಳೆ ಬಂದು ನೀರು ನಿಂತರೆ ಯಾವಾಗಲೂ ಕಮಲ ಇರುತ್ತೆ ಇಲ್ಲಿ ನೀರಿದ್ದಾಗ. ಇಲ್ಲಿ ಮುಂದೆ ಕಾಣೋದು ಮನೆ ಇರ್ಬೋದು, ಈ ಥರ ಕಟ್ಟಡಗಳು ಇಲ್ಲಿ ತುಂಬ ಇದ್ದಾವೆ. ಇಲ್ಲಿ ಮುಂದೆ ಕಾಣ್ತಾ ಇದೆಯಲ್ಲ, ಇದೊಂದು ಸಣ್ಣ ಕೆರೆ, ಇದು ಅವರೇ ನಿರ್ಮಾಣ ಮಾಡ್ಕೊಂಡಿದ್ದು. ಈ ಕಡೆ ಕಲ್ಲಿದೆ, ಆ ಕಡೆ ಸೈಡ್ ಅವರೇ ಒಂದು ಗೋಡೆ ಕಟ್ಟಿದ್ದಾರೆ ಕಲ್ಲಿಲ್ಲ, ಅದೇ ಮಳೆ ಬಂದಾಗ ನೀರು ಸಂಗ್ರಹಣೆ ಮಾಡೋಕ್ಕೋಸ್ಕರ. ಇದು ಕೋಟೆ ಹೊರಭಾಗ. ಇದು ಈ ಕೋಟೆ ಸುತ್ತ 4 ಕಾವಲು ಗೋಪುರಗಳಿವೆ. ಕಾವಲು ಗೋಪುರ ಅಂದರೆ ವಾಚ್ ಟವರು. ಯಾರಾದರೂ ಶತ್ರುಗಳು ದಾಳಿ ಮಾಡಿದಾಗ ಕಾವಲು ಕಾಯಕ್ಕೋಸ್ಕರ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಲಾಸ್ಟ್, ಅದು ಒಂದು, ಇಲ್ಲಿ ಮಧ್ಯದಲ್ಲಿ ಎರಡನೇದು.
ಈ ವಾಚ್ ಟವರ್ ಮೇಲೆ ನಿಂತು ನೋಡಿದ್ರೆ ದೇವಸ್ಥಾನ, ಕೆರೆ, ಇದು ಎಂಟ್ರೆನ್ಸ್ ಎಲ್ಲ ಕಾಣುತ್ತೆ ಇಲ್ಲಿಂದ ಕ್ಲಿಯರ್ ಆಗಿ. ನಾನು ನವಿಲುಗಳನ್ನು ತುಂಬ ನೋಡಿದ್ದೀನಿ ಬೆಟ್ಟಕ್ಕೆ ಬಂದಾಗ, ಆದರೆ ಫಸ್ಟ್ ಟೈಮ್ ನಾನು ನವಿಲಿನ ಮೊಟ್ಟೆಗಳನ್ನು ನೋಡ್ತಾ ಇರೋದು. ಈ ಮೊಟ್ಟೆ ನೋಡಿ ನಮಗೆ ತುಂಬ ಖುಷಿ ಆಯಿತು. ಆದರೆ ಒಂದು ಬೇಜಾರಂದರೆ ಈ ಮೊಟ್ಟೆನ ಜನ ಇಲ್ಲಿ ಇರೋಕ್ಕೆ ಬಿಡೋಂಗಿಲ್ಲ, ಸಿಕ್ಕರೆ ತೊಗೊಂಡು ಹೋಗ್ಬಿಡ್ತಾರೆ. ಇಲ್ಲಿ 4-5 ದೊಡ್ಡ ದೊಡ್ಡ ತೆಗ್ಗು ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ನೆಲದಲ್ಲೇ ಕೊರೆದು. ಈ ತೆಗ್ಗಿನವರು ಯಾವುದಕ್ಕೆ ಬಳಕೆ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ, ಏನು ಆಗಿನ ಕಾಲದಲ್ಲಿ ಮಾಡಿದ್ದು ಏನು ಇವಾಗಿನ ಜನ ಮಾಡಿದ್ದು ಗೊತ್ತಿಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ಆಗೋಲಿಯಲ್ಲಿ ಈ ಥರ ತೆಗ್ಗಳನ್ನು ನೋಡಿದ್ದೆ. ಅವರು ಈ ತೆಗ್ಗುಗಳಿಗೆ ಅಗೆಯವ್ ಅಂತ ಕರಿತಾಯಿದ್ರು. ಈ ತೆಗ್ಗಳನ್ನು ಕಾಳು ಕಡಿ ಶೇಖರಣೆ ಮಾಡೋಕ್ಕೆ ಬಳಸ್ತಾಯಿದ್ರು. ಇವರು ಅದಕ್ಕೆ ಮಾಡಿರ್ಬೋದು ಅಂದ್ಕೊತೀನಿ, ಗೊತ್ತಿಲ್ಲ. ಇದಾದಮೇಲೆ ನಮಗೆ ಸಿಗೋದು ಈ ಕೋಟೆಯ ಮಧ್ಯಭಾಗದಲ್ಲಿ ತುಂಬ ಎತ್ತರವಾದ ಸ್ಥಳದಲ್ಲಿ ಒಂದು ಕೋಣೆ ನಿರ್ಮಾಣ ಮಾಡಿದ್ದಾರೆ. ಇದೇ ಆ ಕೋಣೆ. ಈ ಕೋಣೆ ಮೊದಲು ನೋಡಿದ್ರಲ್ಲ ಆ ಥರ ಇಲ್ಲ, ಆರಾಮಾಗಿ ಒಳಗೆ ಹೋಗ್ಬೋದು. ಸ್ವಲ್ಪ ಮಳೆ ಬಂದು ಕಲ್ಲೆಲ್ಲಿಂದ ಬಿದ್ದೋಗಿದೆ. ದುರಂತ ಏನಂದರೆ ಇಲ್ಲಿ ನಿಧಿಗಳ್ಳರ ಹಾವಳಿ ಶುರುವಾಗಿದೆ. ನಾವು ಮೊದಲೇ ತುಂಬ ಸರಿ ಬಂದಿದ್ದೀವಿ ಬೆಟ್ಟಕ್ಕೆ, ಈ ಥರ ಯಾವುದು ನೋಡಿದ್ದಿಲ್ಲ. ಇದೇ ಫಸ್ಟ್ ಟೈಮ್ ಇಲ್ಲಿ ಈ ಥರ ತೆಗೆದುಕೊಡ್ರಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಇಲ್ಲಿ ಕೋಟೆನೂ ಉಳಿಸಲ್ಲ, ಈ ಕೋಣೆನೂ ಉಳಿಸಲ್ಲ, ಈ ದೇವಸ್ಥಾನನೂ ಉಳಿಸಲ್ಲ. ಈ ನಿಧಿಗಳ್ಳರು ಎಲ್ಲ ಕಡೆ ಸುತ್ತಮುತ್ತ ನಿಧಿಗಳ್ಳರು ತುಂಬ ಇದ್ದಾರೆ. ಈ ಆಗೋಲಿ ಗ್ರಾಮ ಗಂಗಾವತಿ ವ್ಯಾಪ್ತಿಗೆ ಬರುತ್ತೆ. ತಾಲೂಕು ಆಡಳಿತ, ಜಿಲ್ಲಾಡಳಿತ ಸೇರಿ ಈ ಕೋಟೆನ ಸಂರಕ್ಷಣೆ ಮಾಡಬೇಕಂತೇಳಿ ವಿನಂತಿ ಮಾಡ್ಕೊತೀನಿ. ಈ ಕೋಣೆ ಮಧ್ಯಭಾಗದಲ್ಲಿ ಎತ್ತರವಾಗಿರೋದ್ರಿಂದ ಇದ್ರ ಮೇಲೆ ನಿಂತರೆ ಸುತ್ತಮುತ್ತ ಇರೋ ಬೆಟ್ಟ ಎಲ್ಲ ಕಾಣ್ತವೆ. ಆ ವ್ಯೂ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ವ್ಯೂ. ನೀವು ಈ ಸ್ಥಳ ನೋಡ್ಬೇಕನ್ಕಂದ್ರೆ ಒಂದು ಚಳಿಗಾಲದಲ್ಲಿ ಬನ್ನಿ, ಇಲ್ಲಾಂದರೆ ಮಳೆಗಾಲದಲ್ಲಿ ಬನ್ನಿ. ಬೇಸಿಗೆಗಾಲದಲ್ಲಿ ಬಂದರೆ ಈ ಥರ ನಿಮಗೆ ಹಸಿರು ಕಾಣೋಂಗಿಲ್ಲ, ಆಮೇಲೆ ಬಿಸಿಲು ಭಾಳ ಇರುತ್ತೆ. ನಿಮಗೆ ಭಾಳ ತಿರಕ್ಕಾಗಲ್ಲ ಬೆಟ್ಟದಲ್ಲಿ. ನೀವು ದೂರದಲ್ಲಿ ಒಂದು ಕಲ್ಲು ಕಾಣ್ತಾ ಇದೆಯಲ್ಲ, ಅದೇ ಇಲ್ಲಿನ ಲಾಸ್ಟ್ ವಾಚ್ ಟವರು, ಕಾವಲು ಗೋಪುರ. ತುಂಬ ಜನ ಹೇಳ್ತಾರೆ ಇಂಥ ವಿಡಿಯೋ ಯಾರು ನೋಡೋಂಗಿಲ್ಲ, ಇಷ್ಟಪಡಲ್ಲ, ವಿಡಿಯೋ 2 ನಿಮಿಷ ಇರಬೇಕು, 3 ನಿಮಿಷ ಇರಬೇಕು, 5 ನಿಮಿಷ ಇರಬೇಕು, ಇಲ್ಲ ಶಾರ್ಟ್ಸು 30 ಸೆಕೆಂಡ್ ಇರಬೇಕು ಅಂತ ಹೇಳ್ತಾರೆ. ಆದರೆ ಅಷ್ಟು ಸಮಯದಲ್ಲಿ ಈ ಸ್ಥಳನ ತೋರ್ಸೋಕ್ಕಾಗಲ್ಲ. ಈ ಬೆಟ್ಟ, ಕೋಟೆ, ದೇವಸ್ಥಾನ ಇದೆಲ್ಲ ನೋಡೋಕ್ಕೆ ಕನಿಷ್ಠ ಪಕ್ಷ ಒಂದು 4 ಅವರ್ ಆದರೂ ಬೇಕು. ನಾನು 4 ಅವರ್ ನೋಡಿದ್ದೆ, ನಿಮಗೆ 30 ನಿಮಿಷದಲ್ಲಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿಲ್ಲ ಅಂದ್ರೂ ಬೆಟ್ಟ ಗುಡ್ಡ ಐತಿಹಾಸಿಕ ಸ್ಥಳ ಈ ಥರದ್ದು ಇಷ್ಟ ಇದ್ದವ್ರಿಗೆ ಈ ವಿಡಿಯೋ ಇಷ್ಟ ಆಗುತ್ತೆ. ಇಷ್ಟ ಆದರೆ ಪೂರ್ತಿ ನೋಡಿ ನಿಮ್ಮ ಅನಿಸಿಕೆನ ತಿಳಿಸಿ.
ಇದೇ ಈ ಕೋಟೆಯ ಕೊನೆಯ ಕಾವಲು ಗೋಪುರ. ಈ ಗೋಪುರದ ಮೇಲೆ ನೋಡಿದ್ರೆ ನಿಮಗೆ ಹಿಂಭಾಗ ಎಲ್ಲ ಕ್ಲಿಯರಾಗಿ ಕಾಣುತ್ತೆ. ನೋಡಿದ್ರಲ್ಲ, ಇದಿಷ್ಟು ಆಗೋಲಿ ಅಂಬರೀಶ್ವರ ಕೋಟೆಯ ಸಂಪೂರ್ಣವಾದ ಮಾಹಿತಿ. ಈ ಕೋಟೆ ಬಗ್ಗೆ ನನಗೆ ಗೊತ್ತಿರೋ ಎಲ್ಲ ಮಾಹಿತಿನ ನಿಮ್ಗೆ ಹೇಳಿದ್ದೀನಿ. ನಾನು ಹೇಳಿದ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆಯ ಸ್ಥಳದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಾನು ಅಪ್ಲೋಡ್ ಮಾಡಿರೋ ವೀಡಿಯೋಸ್ನ ನೋಡ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.